ರಿಸೀವ್ ಮಾಡ್ತಿಲ್ಲ. ರಜನಿ ಹತ್ರ ಮಾತಾಡೋದು ಬೇಡ, ಅವ್ರ ಮನೆಗೆ ಹೋಗೋದು ಬೇಡ. ಸುಮ್ಮನೆ ನನ್ನಿಂದ ಅವರಿಬ್ಬರ ಮಧ್ಯೆ ಮನಸ್ತಾಪ ಬಂದರೆ ಕಷ್ಟ. ಯಾವುದೇ ವ್ಯಕ್ತಿ ಆಗಲಿ ನಾನು ಇಷ್ಟಪಡೋ ಹೆಣ್ಣು ಮನೆಗೆ ಇನ್ನೊಬ್ಬ ಗಂಡ್ಸ್ ಬಂದು ಹೋಗೋದನ್ನ ಇಷ್ಟಪಡಲ್ಲ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ರಜನಿ ನನ್ನ ಬಿಟ್ಕೊಡಲ್ಲ. ನನಗೋಸ್ಕರ ಅವ್ರ ತಮ್ಮನ ಹತ್ರನೇ ಜಗಳ ಮಾಡ್ದವಳು ಈಗ ನನ್ನ ಲವರ್ ಮುಂದೆ ಬಿಟ್ಕೊಡ್ತಾಳ. ಅದಕ್ಕೆ ಅವಳ ಹತ್ರ ಮಾತಾಡೋದು ಬೇಡ, ಮನೆಗೆ ಹೋಗೋದು ಬೇಡ. ಯಾಕೆ ಕಾಲ್ ಅಟೆಂಡ್ ಮಾಡ್ತಿಲ್ಲ? ಮನೇಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಇಲ್ಲ ಅಂದ್ರೆ ನನ್ನ ಕಾಲ್ ಅವಾಯ್ಡ್ ಮಾಡಲ್ವಲ್ಲ? ಇನ್ನೊಂದ್ಸಲ ಮಾಡೋಣ. ಖಂಡಿತವಾಗ್ಲೂ ಮನೇಲೇನೋ ಸಮಸ್ಯೆ ಆಗಿರ್ಬೇಕು. ಒಂದ್ಸಲ ಮನೆ ಹತ್ರ ಹೋಗಿ ನೋಡ್ಕೊಂಡು ಬರೋದೇ ಒಳ್ಳೇದು. ನಾನು ಯಾಕೆ ರಜನಿದು ವೈಯಕ್ತಿಕ ಜೀವನದ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ? ನನಗೆ ಬೇಕಾಗಿರೋದು ಅದಿತಿ. ನಾನು ರಜನಿ ಮನೆಗೆ ಹೋಗ್ತಾ ಇರೋದು ಅವಳ ಮಗುಗೋಸ್ಕರ. ರಜನಿ ಯಾರ ಜೊತೆ ಕ್ಲೋಸ್ ಆಗಿದ್ರೆ ನನಗೇನು? ಒಬ್ಬ ವ್ಯಕ್ತಿನ ರಜನಿ ಮನೆ ನೋಡಿದ ತಕ್ಷಣ ಮಾನಸಿಕವಾಗಿ ಹಿಂಸೆ ಆಗಿದ್ದು ನಿಜಾನೇ. ಆದರೆ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ನಂಗೆ ಈಗ ಅನಿಸ್ತಾ ಇದೆ. ನಾನು ರಜನಿ ಮನೆಗೆ ಹೋಗ್ತಾ ಇದ್ದೀನಿ, ಆ ಮಗುಗೋಸ್ಕರ ಹೋಗ್ತಾ ಇದ್ದೀನಿ. ಏಯ್ ಯಾರು ನೀವು? ಯಾರು ಬೇಕಾಗಿತ್ತು? ನಾನು ರಜನಿ, ಅಶೋಕ್ ಅವ್ರ ಫ್ರೆಂಡು. ಹಾಗಾದ್ರೆ ಅಶೋಕ್ ಆವಾಗ ಹುಡುಗಿ ಹತ್ರ ಮಾತಾಡ್ತಿದ್ದು ಇವಳ ಜೊತೆನೇನಾ? ಹೌದಾ? ಬಾಮ್ಮ ಕೂತ್ಕೋ ಬಾ. ಬನ್ನಿ ಕೂತ್ಕಣಿ. ನಿಂತ್ಕೋ. ಓ ಆದಿ ನೀನು ಬಂದ? ಇವಳು ನಮ್ಮ ಅಶೋಕನ ಫ್ರೆಂಡ್ ಅಂತೆ ಕಣೋ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಒಂದು ಕಾಲದಲ್ಲಿ ಅಶೋಕ್ ಇವಳನ್ನ ಲವ್ ಮಾಡ್ತಿದ್ದ ಅಲ್ವಾ? ಏ ಮಲ್ಲಿ, ಕಮಲಮ್ಮ ಭೈರವಿ ಎಲ್ಲೇ? ಅದಾ ಕಮಲಮ್ಮ ಮಾರ್ಕೆಟಿಗೆ ಹೋಯ್ರ, ಆ ಭೈರವಿ ಆಟ ಇಡ್ತಿದ್ದಾಳೆ. ಹಾ ಒಳ್ಳೇದಾಯ್ತು ಬಿಡು. ಅಶೋಕ ನನ್ನ ಮಗನಮ್ಮ. ಇವನು ನನ್ನ ಎರಡನೇ ಮಗ ಆದಿ ಅಂತ. ನಾನೇ ಇವರಿಬ್ಬರ ತಾಯಿ ಅಂಬುಜಮ್ಮ. ನಿನ್ ಬಗ್ಗೆ ಅಶೋಕ್ ತುಂಬಾ ಸಲ ಹೇಳಿದಾನಮ್ಮ. ಅದ್ ಸರಿ, ನಿನ್ನ ಅಶೋಕ್ ಹೇಳದ್ನಮ್ಮ ಮನೆಗ್ ಬರಕ್ಕೆ. ಅವ್ರು ಕಾಲ್ ಮಾಡ್ತಾ ಇದ್ದೀನಿ, ಆದ್ರೆ ಅವ್ರು ಕಾಲ್ ಅಟೆಂಡ್ ಮಾಡ್ತಿಲ್ಲ. ಅದಕ್ಕೆ ಮನೇಲಿ ನನ್ನಿಂದ ಏನಾದರೂ ಸಮಸ್ಯೆ ಆಗಿದೆಯೇನೋ ಅಂತ ಡೌಟ್ ಪಟ್ಕೊಂಡು ಬಂದೆ. ನನಗೂ ಅಶೋಕ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಬರೀ ಫ್ರೆಂಡ್ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಶಿವಗಾಮಿಯವ್ರ ಮನೇಲಿಲ್ವಾ? ಇಲ್ಲಮ್ಮ. ನೀನ್ ಎಷ್ಟು ಒಳ್ಳೆ ಹುಡುಗಿನಮ್ಮ.
ತುಂಬಾ ನಿಷ್ಕಲ್ಮಶವಾದ ಮನ್ಸಮ್ಮ ನಿಂದು. ಸದ್ಯ ಶಿವಗಾಮಿ ಮನೇಲಿಲ್ದೇ ಇದ್ದಾಗ ನೀನ್ ಬಂದಿದ್ದು ಒಳ್ಳೇದಾಯ್ತಮ್ಮ. ಇಲ್ಲಂದಿದ್ರೆ ದೊಡ್ಡ ರಾದಂತಾನೆ ಆಗಿರೋದು. ಅವಳು ನಿಂತರ ಅಲ್ಲಮ್ಮ, ಒಂಥರ ಈ ಸಂಶಯ ಪಿಶಾಚಿ, ದುರಹಂಕಾರದ ಹೆಣ್ಣು. ಅವಳಿಗೆ ಶ್ರೀಮಂತಿಕೆಯ ಕೊಬ್ಬು. ನನ್ ಮಗ ಅಶೋಕನ್ನ ಕಾಲು ಕಸತ್ತರ ನೋಡ್ತಾಳಮ್ಮ. ನನ್ ಮಗನ್ಗೆ ಈ ಮನೇಲಿ ನೆಮ್ಮದಿ ಇಲ್ಲ, ಮರ್ಯಾದೆ ಇಲ್ಲ, ಮನಃಶಾಂತಿ ಇಲ್ಲ ಅಮ್ಮ. ಅವನು ಒದ್ದಾಟ ನೋಡ್ತಾ ಇದ್ರೆ ಕರಳು ಕಿತ್ಕೊಂಡು ಬರುತ್ತಮ್ಮ. ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ. ಅವನಿಗೆ ಒಂಚೂರು ನೆಮ್ಮದಿ, ಮನಃಶಾಂತಿ, ಖುಷಿ ಸಿಗ್ತಾ ಇದೆ ಅಂದ್ರೆ ಅದು ನಿನ್ನಿಂದ ಕಣಮ್ಮ. ನನ್ನ ಮಗಳು ವಯಸ್ಸಮ್ಮ ನಿನಗೆ, ಆದರೂ ನಿನ್ನ ಕೈ ಮುಗಿತೀನಿ. ನನ್ನ ಮಗ ಏನಾದರೂ ನಿಮ್ಮ ಮನೆಗೆ ಬಂದರೆ ಆಚೆ ನೂಕ್ಬೇಡಮ್ಮ. ಆದ್ರೆ ನನ್ನಿಂದ ಅವ್ರ ಸಂಸಾರಕ್ಕೆ ಏನಾದ್ರೂ ಆಗುತ್ತೆ ಅನ್ನೋ ಭಯ ನನಗೆ. ಹಾಗಂತ ಆ ರಾಕ್ಷಸಿ ಜೊತೆ ಸಂಸಾರ ಮಾಡಕ್ಕಾಗತ್ತೇನಮ್ಮ? ಗಾಳಕ್ ಸಿಕ್ಕಾಕೊಂಡಿರೋ ಹುಳದ ತರ ನನ್ ಮಗ ನರಳ್ತಿದ್ದಾನೆ. ಗಾಳಕ್ ಸಿಕ್ಕಿರೋ ಮೀನ್ ತರ ವಿಲ 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 ಒದ್ದಾಡ್ತಿದ್ದಾನೆ. ನೀನು ಗೊತ್ತಾ, ನನ್ ಮಗ ಅಶೋಕ ತುಂಬಾ ಸಲ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ದಾನೆ. ದೇವ್ರ ದಯೆ ನಮ್ ಕಣ್ಣಿಗೆ ಬಿದ್ದು ಅವನನ್ನ ಕಾಪಾಡಿದೀವಿ. ಆದ್ರೆ ನೀನ್ ಸಿಕ್ಕಿದ್ಮೇಲೆ ಅನ್ಸತ್ತೆ ಅವನ ಆತರ ಕೆಲ್ಸಕ್ಕೆ ಕೈಯೇ ಹಾಕಿಲ್ಲ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ನನ್ ಮಗ ಜೀವಂತವಾಗಿರೋದು ನಿನ್ನಿಂದ ಕಣಮ್ಮ.